ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆ ನಡೆಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು. ನಾಳೆ ರಿಯಾಕ್ಟ್ ಮಾಡೋದು ನಾನು ಬಜೆಟ್ ಮಂಡಿಸೋಕೆ ಮುಂಚಿದ್ದು ರಿಯಾಕ್ಟ್ ಮಾಡ್ಬೋದಾ? ನಿರೀಕ್ಷೆ ನಾನು ರಾಜ್ಯಕ್ಕೆ ನಾಳೆ ಬಜೆಟ್ ಮಾಡಲಿ, ಆಮೇಲೆ ನಾನೇ ನಿಮಗೆ ಕರಿತೀನಿ, ರಿಯಾಕ್ಟ್ ಮಾಡ್ತೀನಿ. ಓಕೆ, ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ, ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಸೆಕ್ರೆಟರಿಗಳನ್ನು ಇನ್ಚಾರ್ಜ್ ಮಾಡಿದ್ದೀವಿ. ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ರಿವ್ಯೂ ಮಾಡಿದೆ ಅಷ್ಟೇ. ಈಗ ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯಿತು. 8 ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ, ಏನೇನು ಮಾಡಿದ್ದೀರಿ, ಯಾವ್ಯಾವ ಏನೇನು ಲೋಪದೋಷಗಳು ಕಂಡು ಹಿಡಿದಿದ್ದೀರಿ, ಏನೇನು ನೀವು ಅಡ್ವೈಸ್ ಏನು ಮಾಡಿದ್ದೀರಿ ಜಿಲ್ಲಾಡಳಿತದವ್ರಿಗೆ, ಇವೆಲ್ಲ ಅವ್ರು ಏನು ಹೇಳ್ತಾರೆ. ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ದೀರಿ. ಆರ್ಡಿನೆನ್ಸು ನನಗೆ ಸೈನ್ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ, ಅದಕ್ಕೋಸ್ಕರ ಅಸೆಂಬ್ಲಿಲಿ ಪಾಸ್ ಮಾಡಿದ್ದೀವಿ. ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದು, ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿತ್ತು, ಅದಕ್ಕೆ ಅವರು ಕಳಿಸಿದ್ರು. ಏನು ಬೇರೆ ಇನ್ನೇನು ಹೇಳಿಲ್ಲ. ಅಧಿವೇಶನದಲ್ಲಿ ಪಾಸ್ ಮಾಡ್ತೀರಾ ಸರ್? ಬಂದು ಮಾಡಲೇಬೇಕಲ್ಲ. ಸರ್, ಗ್ಯಾರಂಟಿ ಯೋಜನೆ ಬಗ್ಗೆ ಬಾಲಕೃಷ್ಣ ಅವರು ಹೇಳಿದ್ದಾರೆ, ಒಂದಿಷ್ಟು ವಿವಾದಗಳಾಗಿವೆ. ಲೋಕಸಭೆ ಆದ್ಮೇಲೆ ಕಾಂಗ್ರೆಸ್ ಗೆದ್ದಿಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆ ಮಾಡಬೇಕಾಗ್ತದೆ. ಸರ್, ಕಾಂತರಾಜ್ ಆಯೋಗದ ವರದಿ ಲಾಸ್ಟ್ ಸರ್, ಯಾವ ಕಾರಣಕ್ಕೂ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದರೂ ದೃಷ್ಟಿಯಿಂದ ಇಟ್ಕೊಂಡು ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಆಯ್ತಾ? ಅವು ಮುಂದುವರಿತವೆ. ಇವು ಬಡವರ ಕಾರ್ಯಕ್ರಮಗಳು.